Good morning, everybody. In the previous class, we have looked at some of the three main oxidation process, right? The first one was tolerance test, failing test, and iodoform reaction or haloform reaction. And the fourth chemical reactions of the aldehydes were reaction due to alpha hydrogen. What is that? Reaction due to alpha hydrogen, among which this aldol condensation was the one of the topic. So this aldol condensation ಯಾಕಂತ ಕರೆದಂತ ಹೇಳಿದೆ, because it contains one aldehyde group, right? One aldehyde group and one alcohol group. So aldi and ಲಾಸ್ಟಿಗೆ ಆಲ್ಕೋಹಾಲ್ ಇರುವಂಥ ಟರ್ಮ್ಸನ್ನು ತೊಗೊಂಡು ಏನು ಮಾಡ್ತಾರೆ, ಆಲ್ಡೋಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಆಲ್ಡೋಲ್ ರಿಯಾಕ್ಷನ್. ಸೊ ಇಲ್ಲಿ ನೋಟ್ ಮಾಡ್ಕೊಳ್ಳಿರೋ ಪಾಯಿಂಟ್ ಏನಪ್ಪ ಅಂತಂದ್ರೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಟೂ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಆಲ್ಡಿಹೈಡ್. ಫಾರ್ ಎಕ್ಸಾಂಪಲ್ CH3 CHO CH3 CHO. ಹೌದಾ, ಎರಡು ಸೇಮ್ ಮಾಲಿಕ್ಯೂಲ್ ಅದಾವೆ. ಬಟ್ ಈಗ ಯೂಸ್ ಮಾಡುವಂಥ ಆಲ್ಡಿಹೈಡ್ಸು ಬೇರೆ ಬೇರೆ ಆದವು ಅಂತಂದ್ರೆ ಆ ರಿಯಾಕ್ಷನ್ ಏನಂತ ಕರಿತಾರಪ್ಪ ಅಂತಂದರೆ ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್ ಅಂತ ಕರೀತಾರೆ. ಹೌದಾ, ಇಲ್ಲಿ ಯೂಸ್ ಮಾಡಿದ್ದು ಎಸಿಟಾಲ್ಡಿಹೈಡ್. ಸೊ ಎಸಿಟಾಲ್ಡಿಹೈಡ್ ಬದಲಿ ಇನ್ನೊಂದೇನಾದರೂ ಪ್ರೊಪನಾಲ್ಡಿಹೈಡನ್ನು ಯೂಸ್ ಮಾಡಿದರೆ ಸೊ ಅವಾಗೇನಾಗ್ತವೆ, ಎರಡು ಬೇರೆ ಬೇರೆ ಆಗ್ತವೆ. ಒಂದು ಎಸಿಟಾಲ್ಡಿಹೈಡ್, ಒಂದು ಪ್ರೊಪನಾಲ್ಡಿಹೈಡ್. ಸೊ ಅವೆರಡು ನಡಬರಕ್ಕಾಗಿರುವಂತಹ ಈ ಕಂಡೆನ್ಸೇಷನ್ ಪ್ರೊಸೆಸ್ಸಿಗೆ ಏನು ಕರೀತಾರೆ, ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್ ಅಂತ ಕರೀತಾರೆ, ಅಥವಾ ಈ ರಿಯಾಕ್ಷನ್ ಏನಂತ ಕರೀತಾರೆ, ಕ್ರಾಸ್ ಆಲ್ಡೋಲ್ ರಿಯಾಕ್ಷನ್. ಸೊ ಈ ಮೆಕ್ಯಾನಿಸಮನ್ನು ನೀವು ನೋಡ್ಬೋದು. ಸೊ ಯಾವ ರೀತಿ ಆಗ್ತದೆ, ಎರಡು ಮಾಲಿಕ್ಯೂಲ್ಸ್ ನಡಬರ್ಕ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಬೇಸ್. ಸೊ ರಿಯಾಕ್ಷನ್ ಆಗಿ ಈ ಥರ ಪ್ರಾಡಕ್ಟು ಯಾವ ಫಾರ್ಮ್ ಆಗ್ತೈತಿ. ಸೊ ಈ ಥರ ಪ್ರಾಡಕ್ಟ್ ಫಾರ್ಮ್ ಆದಾಗ ಅದಾದ ನಂತರ ಅದನ್ನು ಹೀಟ್ ಮಾಡಿದರೆ ಯಾವ ರೀತಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಂಪೌಂಡು ಫಾರ್ಮ್ ಆಗ್ತದೆ. ಲುಕ್ ಎಟ್ ಹಿಯರ್. ನಾವು ದಿಸ್ ಈಸ್ ದಿ ಒನ್ ಮಾಲಿಕ್ಯೂಲ್ ಆಫ್ ಆಲ್ಡಿಹೈಡ್. ಹೌದಾ. ಸೊ ಫಸ್ಟಿಗೆ ಏನಾಗ್ತೈತಿ, ಒಂದು ಬೇಸನ್ನು ಯೂಸ್ ಮಾಡಿರ್ತಾರೆ, ಡೈಲ್ಯೂಟ್ NaH ಬೇಸನ್ನು ಯೂಸ್ ಮಾಡಿದ್ರು. ಸೊ ಇದು Na+ ಮತ್ತು ಇದು OH- ಇರುತ್ತಲ್ಲ. ಸೊ ಇದ್ರೊಳಗಡೆ ಏನಂತ ಹೇಳಿದ್ರೆ ಇದು ಆಲ್ಫಾ ಹೈಡ್ರೋಜನ್ ಇರ್ತದೆ ಇಲ್ಲಿ. ಹೌದಾ. ಸೊ ಆಲ್ಫಾ ಹೈಡ್ರೋಜನ್ ಎಸಿಡಿಕ್ ಇರ್ತೈತಿ. ಯಾಕಂತ ಹೇಳಿದೆ ನಾನು, ಈ ಆಲ್ಫಾ ಹೈಡ್ರೋಜನ್ ಎಸಿಡಿಕ್ ಯಾಕೆ ಇರ್ತೈತಪ್ಪ ಅಂತಂದರೆ ಬೇಗ ಬಿಟ್ಟು ಕೊಡ್ತೈತಿ ಇದು, ಬಿಕಾಸ್ ದಿಸ್ ಈಸ್ ಪ್ರೆಸೆನ್ಸ್ ಆಫ್ ಅ ಕಾರ್ಬೊನಿಲ್ ಕಂಪೌಂಡ್ ಇಯರ್. ಸೊ ಏನಿರ್ತೈತಿ, ಕಾರ್ಬ್ಯಾನಿಯನ್ ಫಾರ್ಮ್ ಆಗ್ತದೆ. ಹೌದಾ, O- ಫಾರ್ಮ್ ಆಗ್ತೈತಿ ರೆಸನೆನ್ಸ್ ಸ್ಟ್ರಕ್ಚರ್ನಾಗಿರೋ ಮುಂದೆ. ಸೊ ಇಲ್ಲಿರುವಂಥ OH- ಏನು ಮಾಡ್ತೈತಿ, ಈ ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೋದು. ಸೊ ಮಾಡ್ಕೊಂಡಾಗ ಏನು ಫಾರ್ಮ್ ಆಗ್ತದೆ ನೋಡ್ರಿ, CH2 - C ಡಬಲ್ ಬಾಂಡ್ OH ಫಾರ್ಮ್ ಆಗ್ತೈತಿ. ಹೌದಾ. ಸೊ ಇಲ್ಲಿ ಫಾರ್ಮ್ ಆಗಿರುವಂಥ ಒಂದು ಎಲೆಕ್ಟ್ರೋ ರಿಚ್ ಸೆಂಟರ್ ಇದೆ. ಹೌದಾ. ಸೊ ಅದೇನು ಮಾಡ್ತೈತಿ, ಇನ್ನೊಂದು ಮಾಲಿಕ್ಯೂಲ್ ಮೇಲೆ ಅಟ್ಯಾಕ್ ಮಾಡ್ತದೆ. ಹೌದಾ. ಸೊ ಯಾವ ರೀತಿ ಅಟ್ಯಾಕ್ ಮಾಡ್ತದೆ ಅಂತಂದರೆ, CH2- ಇದೆಯಲ್ಲ, ಸೊ ಇದು ಎಲೆಕ್ಟ್ರಾನ್ ರಿಚ್ ಇದೆ. ಇದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರ್ತೈತಿ, ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಈ ಕಡೆ ಫಾರ್ಮ್ ಆಗಿರ್ತೈತಿ. ಸೊ ಯಾವಾಗ ಇದೇನಾಗಿರ್ತೈತೆ, ಕಾರ್ಬನ್ ಆಟಮ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಆದಾಗ ಸೊ ಇಲ್ಲಿರುವಂಥ ಆ್ಯನಿಯನ್ ಫಾರ್ಮ್ ಆಗಿದ್ದು ಇದ್ರ ಮೇಲೆ ಅಟ್ಯಾಕ್ ಮಾಡ್ತೈತಿ. ಹೌದಾ. ಸೊ ಇವೆರಡೂ ಆದ ನಂತರ ಯಾವ ಪ್ರಾಡಕ್ಟ್ ಬರ್ತೈತೆ ಅಂದರೆ CH3 C ಡಬಲ್ ಬಾಂಡ್. ಸೊ ಇಲ್ಲಿ ಇದಾದ ನಂತರ ಈ ಪೈ ಎಲೆಕ್ಟ್ರಾನ್ಸು ಆಕ್ಸಿಜನ್ ಮೇಲೆ ಜಂಪ್ ಆಗ್ತದೆ. ಸೊ O- ಫಾರ್ಮ್ ಆಗಿರ್ತೈತಿ, H ಒಂದಿದೆ, ಆಮೇಲೆ ಈ CH2 ಮಾಲಿಕ್ಯೂಲು, ಆಮೇಲೆ C ಡಬಲ್ ಬಾಂಡ್ H. ಹೌದಾ. ಸೊ ಇವಾಗ ಈ ಆಕ್ಸಿಜನ್ ಅಟಮ್ ಎಲೆಕ್ಟ್ರಾನ್ ರಿಚ್ ಆಗೈತಿ. ಸೊ ಇದೇನು ಮಾಡ್ತೈತಿ, ಇಲ್ಲಿ ರಿಲೀಸ್ ಆಗಿರುವಂತಹ ಈ ಪ್ರೋಟಾನನ್ನು ಹೊಳ್ಳೆ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ತೈತಿ. ಹೌದಾ. ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನು ಮಾಡ್ತೈತಿ, ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಏನು ಫಾರ್ಮ್ ಆಗ್ತೈತಿ, CH3 CH ಡಬಲ್ ಬಾಂಡ್ OH ಸಿಂಗಲ್ ಬಾಂಡ್ OH ಪ್ಲಸ್ CH2 C ಡಬಲ್ ಬಾಂಡ್ OH. ಹೌದಾ. ನೋಡ್ಕೊಳ್ರಿ, ಇದು ಆಲ್ಫಾ ಕಾರ್ಬನ್ ಆಟಮು, ಬೀಟಾ ಕಾರ್ಬನ್ ಆಟಮು, ದಿಸ್ ಇಸ್ ಗಾಮಾ. ಸೊ ಬೀಟಾ ಕಾರ್ಬನ್ ಆಟಮ್ಗೆ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗೈತಿ. ಸೊ ಇದಕ್ಕೆ ಏನು ಕರೀತಾರೆ, ಬೀಟಾ ಹೈಡ್ರಾಕ್ಸಿ ಕೀಟೋನ್ ಕಂಪೌಂಡ್ ವಿತ್ ರೆಸ್ಪೆಕ್ಟ್ ಟು ಕೀಟೋನ್. ಹೌದಾ. ಈ ರೀತಿ ಕಂಪೌಂಡ್ ಫಾರ್ಮ್ ಆಗ್ತದೆ. ಸೊ ಈ ರೀತಿಯಾದಾಗ ಈ ಕಂಪೌಂಡನ್ನು ಹೀಟ್ ಮಾಡ್ತಾರೆ. ಸೊ ಅವಾಗ ಏನಾಗ್ತದೆ ನೋಡ್ರಿ, ಹೀಟ್ ಮಾಡಿದಾಗ ಇಲ್ಲೊಂದು ಹೆಚ್ಚಿರ್ತೈತಿ. ಈ ಎರಡು H ಮತ್ತು OH ಮಾಲಿಕ್ಯೂಲ್ಸ್ ಏನಾಗ್ತದೆ, ವಾಟರ್ ಮಾಲಿಕ್ಯೂಲ್ಸ್ ಆಗಿ ಎವಾಪರೇಟ್ ಆಗ್ತದೆ. ಎವಾಪರೇಟ್ ಆದಾಗ ಇಲ್ಲಿ ಏನು ಬರ್ತೈತಪ್ಪ ಅಂದ್ರೆ ನಮಗೆ ಆಲ್ಫಾ ಬೀಟಾ ನಡ್ಬರಕ್ಕೆ ಏನು ಬರ್ತೈತಿ, ಒಂದು ಡಬಲ್ ಬಾಂಡ್ ಬರ್ತದೆ. ತಿಳಿತು. ಡಬಲ್ ಬಾಂಡ್ ಬಂದಾಗ ಈ ಕಂಪೌಂಡ್ಸ್ನಾಗ ಏನು ಕರೀತಾರೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರೀತಾರೆ. ಅದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಈ ಕಂಪೌಂಡ್ ಯಾವಾಗ ಫಾರ್ಮ್ ಆಗ್ತೈತಿ, ಇದನ್ನು ಹೀಟ್ ಮಾಡಿದಾಗ, ಈ ಕಂಪೌಂಡನ್ನು ಹೀಟ್ ಮಾಡಿದಾಗ ಅಥವಾ ಕಂಡೆನ್ಸೇಷನ್ ಮಾಡಿದಾಗ ಆಗ್ತೈತಿ. ಸೊ ಇದಕ್ಕೇನಂತ ಕರೀತಾರೆ, ನೀಟಾಗಿ ಆಲ್ಡೋಲ್ ಕಂಡೆನ್ಸೇಷನ್ ಅಂತ ಕರೀತಾರೆ. ಆಯಿತು. ಮೆಕ್ಯಾನಿಸಮ್ ಏನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳಿಸ್ಲಿಕ್ಕೆ ಹೇಳಿರೋದು. ಬಟ್ ಯು ಹ್ಯಾವ್ ಟು ರಿಮೆಂಬರ್ ಹೌ ದಿಸ್ ಈಸ್ ಗೋಯಿಂಗ್ ಟು ಬಿ ಡನ್. ಸೊ ಮೆಕ್ಯಾನಿಸಮ್ ಸೇಮ್ ಇರ್ತೈತಿ.
ನೆಕ್ಸ್ಟ್ ರಿಯಾಕ್ಷನ್ ಒಳಗಳು. ಸೊ ಇಷ್ಟು ದಿಸ್ ಇಸ್ ಆಲ್ ಅಬೌಟ್ ಆಲ್ಡೋಲ್ ಕಂಡೆನ್ಸೇಷನ್. ನೆಕ್ಸ್ಟ್ ನೋಡೋಣ ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್. So cross-aldol condensation is carried out between two different aldehydes or ketones. It is called as cross-aldol condensation. ಇಲ್ಲಿ ಯಾವ ತೊಗೊಂಡಾರ ನೋಡ್ರಿ, ಎಸ್ಟಾಲ್ಡಿಹೈಡ್ ತೊಗೊಂಡಿದ್ದಾರೆ, ಒಂದು ಪ್ರೊಪನಾಲ್ಡಿಹೈಡ್ ತೊಗೊಂಡಾರ. ಸೊ ಎರಡೂದ್ರಾಗೂ ಆಲ್ಫಾ ಹೈಡ್ರೋಜನ್ ಕಂಪೌಂಡ್ ಅದಾವೆ, ಹೈಡ್ರೋಜನ್ಸ್ ಅದಾವೆ. ಆಲ್ಫಾ ಹೈಡ್ರೋಜನ್ಸ್ ಯಾವಾಗ ಇರ್ತಾವೆ ಅಂತಂದ್ರೆ ಆಲ್ಫಾ ಕಾರ್ಬನ್ ಅಟಮ್ ಇರಬೇಕಲ್ಲಿ, ಆಯ್ತಾ. ಆಲ್ಫಾ ಕಾರ್ಬನ್ ಅಟಮ್ಗೆ ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದ್ದಪ್ಪ ಅಂದ್ರೆ ಆಲ್ಫಾ ಹೈಡ್ರೋಜನ್ಸು. ಈಸ್ ದಟ್ ಕ್ಲಿಯರ್? ಸೊ ಮೊದಲು ಆ ಪಾಯಿಂಟ್ ನೋಡ್ಕೋಬೇಕು. If both of them contains the alpha hydrogen atoms, it gives the mixture of 4 products. So ಈ ಆಲ್ಫಾ ಹೈಡ್ರೋಜನ್ ಎರಡೂದ್ರಾಗೂ ಕಂಟೈನ್ ಇದಾವೆ. ಸೊ ಈ ಕಂಟೈನ್ ಇರೋ ಸಂಬಂಧ ಏನಾಗ್ತದಪ್ಪ ಅಂತಂದ್ರೆ ಮಿಕ್ಸ್ಚರ್ ಆಫ್ 4 ಪ್ರಾಡಕ್ಟ್ ಬರ್ತಾವೆ. ಒಂದೇ ನೋಡ್ಕೊಳ್ರಿ, ಸಿಂಪಲ್ ಆರ್ ಸೆಲ್ಫ್ ಆಲ್ಡೋಲ್ ಕಂಡೆನ್ಸೇಷನ್. ಸಿಂಪಲ್ ಆಗಿ ಫಾರ್ಮ್ಸ್ 2 ಮಾಲಿಕ್ಯೂಲ್ಸ್ ಆಫ್ ಇಥನಾಲ್ ಆರ್ 2 ಮಿಥೈಲ್ 2 ಇನಾಲ್ ಫಾರ್ಮ್ಸ್ 2 ಮಾಲಿಕ್ಯೂಲ್ಸ್ ಆಫ್ ಪ್ರೊಪೆನಾಲ್, ಈ ರೀತಿ. ಸೊ ಈ ಫಸ್ಟಿಗೆ ಈ ಕಂಪೌಂಡ್ ಏನಾದರೂ ಒಂದು ಏನೇನು ಫಾರ್ಮ್ ಆದರೆ ಈ ರೀತಿ ಕಂಪೌಂಡ್ಸ್ ಫಾರ್ಮ್ ಆಗ್ತಾವೆ. ಅದಾದ ನಂತರ ಈ ಕಂಪೌಂಡ್ ಏನಾದರೂ ಏನೇನು ಫಾರ್ಮ್ ಆದರೆ ಈ ರೀತಿ ಕಂಪೌಂಡ್ಸ್ ಫಾರ್ಮ್ ಆಗ್ತಾವೆ, ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್. ಸೊ ಅದು ಯಾವ ರೀತಿ ಆಗ್ತದೆ ಅನ್ನೋದು ನೋಡ್ರಿ ಇಲ್ಲಿ. ಸೊ ಇವೆರಡು ಕಂಪೌಂಡ್ಸ್ ಇದಾವೆ. ನಾವು ಫಸ್ಟಿಗೆ ಇದನ್ನು ಆಲ್ಫಾ ಹೈಡ್ರೋಜನ್ಸ್ನ ರಿಮೂವ್ ಮಾಡಿ ಒಂದು ವೇಳೆ ಈ ಕಂಪೌಂಡ್ ಏನಾದರೂ ಕಾರ್ಬಾನಿಯನ್ ಫಾರ್ಮ್ ಆದರೆ, ಹೌದಾ, ಈ ರೀತಿ ಕಾರ್ಬಾನಿಯನ್ ಫಾರ್ಮ್ ಆದರೆ ನಾವು ದಿಸ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದಿಸ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಕಾರ್ಬನ್ ಆಟಮ್. ಸೊ ಅದಾಗ ಏನಾಗುತ್ತೆ, ಈ ರೀತಿ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಅದಾದ ನಂತರ ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಏನು ಫಾರ್ಮ್ ಆಗ್ತೈತೆ ಅದು, ಸೊ ಬೀಟಾ ಹೈಡ್ರಾಕ್ಸಿ ಕೀಟೋನ್ಸನ್ನು ಫಾರ್ಮ್ ಆಗ್ತದೆ, ಹೌದಾ. ಸೊ ಈ ರೀತಿ ಆದಾಗ ಇಲ್ಲೇನಂತ ಹೇಳಿದೆ ನಾನು, ಆಫ್ಟರ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಏನಾಗ್ತೈತಿ, ಕಂಡೆನ್ಸೇಷನ್ ಆದಾಗ. ಸೊ ಇದನ್ನು ನಾನು ಓಪನ್ ಸ್ಟ್ರಕ್ಚರ್ ಬರ್ತೀನಿ ನೋಡ್ರಿ ಇವಾಗ. ಸೊ ನಾನು ಈ ರೀತಿ ಬರೆದೆ ಇವಾಗ. ಈ ರೀತಿ ಬರೆದಾಗ ಏನಾಗೈತೆ ನೋಡ್ರಿ. ಸೊ ಈ ಕಡೆನೂ ಹೈಡ್ರೋಜನ್ ಐಟಮ್ ಇದೆ, ಈ ಕಡೆನೂ ಹೈಡ್ರೋಜನ್ ಐಟಮ್ ಐತೆ, ಹೌದಾ. ಸೊ ಈ ರೀತಿ ಫಾರ್ಮ್ ಆದಾಗ ಇದು ಕಂಡೆನ್ಸೇಷನ್ ಮಾಡಿದಾಗ ಈ ಹೈಡ್ರೋಜನರ ಲೂಸ್ ಮಾಡ್ಕೋಬೋದು ಅಥವಾ ಇಲ್ಲಿರೋಂಥ ಹೈಡ್ರೋಜನರ ಲೂಸ್ ಮಾಡ್ಕೋಬೋದು. ಸೊ ಈ ರೀತಿ ಲೂಸ್ ಮಾಡ್ಕೊಂಡಾಗ ಈ ಎಚ್ ಓ ಎಚ್ ರಿಮೂವ್ ಆಗ್ತೈತಿ, ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಆರ್ ಸೊ ಈ ಓ ಎಚ್ ಈ ಎಚ್ ಪ್ರಾಡಕ್ಟ್ ಫಾರ್ಮ್ ಆದ. ಸೊ ಒಂದು ವೇಳೆ ಈ ಪ್ರಾಡಕ್ಟ್ ರಿಮೂವ್ ಆದವು ಅಂತಂದ್ರೆ ಏನಾಗ್ತದೆ ನೋಡ್ರಲ್ಲಿ, CH2 ಡಬಲ್ ಬಾಂಡ್ CH, is that clear? CH CH3 C ಡಬಲ್ ಬಾಂಡು H, ಈ ರೀತಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಅಥವಾ ಆರ್ ಸೊ ಇಲ್ಲಿರುವಂಥ ಹೈಡ್ರೋಜನು ಇಲ್ಲಿರುವಂಥ ಹೈಡ್ರಾಕ್ಸಿಲ್ ಗ್ರೂಪ್ ಏನಾದರೂ ರಿಮೂವ್ ಆದರೆ ಆಫ್ಟರ್ ಕಂಡೆನ್ಸೇಷನ್, ಸೊ ಅವಾಗ ಏನು ಫಾರ್ಮ್ ಆಗ್ತೈತಿ, CH3 ಸಿಂಗಲ್ ಬಾಂಡ್ CH3. ಸೊ ಈ ಹೈಡ್ರೋಜನ್ ಹೋಗಿರುತ್ತೆ C ಡಬಲ್ ಬಾಂಡ್ O H. ಸೊ ಈ ರೀತಿ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ ಯಾವಾಗ ಪ್ರೊಪನಾಲ್ಡಿಹೈಡ್ ಒಂದು ಕಾರ್ಬನಿಯನ್ನು ಫಾರ್ಮ್ ಆದರೆ, ಹೌದಾ. ಸೊ ಸಿಂಪಲ್ ಆಫ್ ಸೆಲ್ಫ್ ಆಲ್ಡೋಲ್ ಪ್ರಾಡಕ್ಟ್ಸ್ ತಿಳಿತು. ಈ ರೀತಿಯಾಗಿ ಎರಡು ಪ್ರಾಡಕ್ಟ್ಸ್ ಫಾರ್ಮ್ ಆದವು, ಹೌದಾ. ನಾನು ಇವಾಗ ಹೇಳ್ದಂಗೆ ಮೆಕ್ಯಾನಿಸಮ್ ಪ್ರಕಾರ. ನೆಕ್ಸ್ಟ್, ಒಂದು ವೇಳೆ ಈ ಕಂಪೌಂಡ್ ಏನಾದರೂ ಕಾರ್ಬನಿಯನ್ ಫಾರ್ಮ್ ಆಗಿದ್ದರೆ, ಹೌದಾ, ಸೊ ಅವಾಗ ಏನು ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಿದ್ದು ನಿಮಗೆ, ಇವೆರಡು ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಿದ್ದವು. ನಾವು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡ್ರಿ ಕೆಳಗಡೆ. ಸೊ ಇದನ್ನು ನೀವು ಟ್ರೈ ಮಾಡಿರಿ. ಸೊ ನಾನು ಯಾವ ರೀತಿ ನಾನು ಪ್ರೀವಿಯಸ್ ಹೇಳಿದ್ದೆ, ನಾನು ಪ್ರೊಪನಾಲ್ಡಿಹೈಡನ್ನು ಒಂದು ಕಾರ್ಬನನ್ನು ಕನ್ವರ್ಟ್ ಮಾಡಿದ್ದೆ. ನಾವು ಯು ಕನ್ವರ್ಟ್ ದಿಸ್ ಇಂಟು CH2 ಮೈನಸ್ CHO. ಆಫ್ಟರ್ ದಟ್ ದಿಸ್ CH2 ಮೈನಸ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಅಪಾನ್ ದಿಸ್ ಆಲ್ಫಾ ಹೈಡ್ರೋಜನ್ ಆಟಮ್, ಸಾರಿ ನಾಟ್ ದಿಸ್ ಕಾರ್ಬನ್ ಆಟಮ್. ಸೊ ಕಾರ್ಬನ್ ಆಟಮ್ ಅಟ್ಯಾಚ್ ಆದಾಗ ಏನಾಗ್ತೈತಿ, ದೇರ್ ಇಸ್ ಗೋಯಿಂಗ್ ಟು ಫಾರ್ಮ್ ಆಫ್ ಎನ್ ಇಂಟರ್ಮೀಡಿಯೇಟ್. ಆಮೇಲೆ ಒಂದು ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ ಎರಡು ಹೈಡ್ರೋಜನ್ ಇರ್ತಾವೆ, ಆಲ್ಫಾ ಹೈಡ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಆಲ್ಕೋಹಾಲಿಕ್ ಗ್ರೂಪ್. ಸೊ ಯಾವುದನ್ನು ಎಲಿಮಿನೇಟ್ ಮಾಡ್ತೀರಿ ನೋಡ್ರಿ. ನಾವು ಯಾವ ತೊಗೊಂಡ್ರೆ ಬೆಂಜಾಲ್ಡಿಹೈಡ್ ತೊಗೊಂಡಿದ್ದಾರೆ. ಸೊ ಇನ್ನೊಂದು ಕಂಪೌಂಡ್ ಐತಿ ಇಲ್ಲಿ CH3CO, ಆಯಿತಾ. ಈ ರೀತಿ ಇದ್ದಾಗ ಎಸಿಟೋಫಿನಾಲ್ ಹಾಕ್ಬೋದು, ಏನಾಗ್ತದೆ, ಎಸಿಟೋಫಿನಾಲ್. ಸೊ ಈ ರೀತಿ ಆದಾಗ ಇಲ್ಲಿ ಏನೈತೆ ನೋಡ್ರಿ, ಯಾವ ಕಂಪೌಂಡ್ ಫಾರ್ಮ್ ಆಗ್ತೈತಿ, ಒಂದು 1,3-ಡೈಫಿನೈಲ್ ಪ್ರೊಪೇನ್ 2-EON ಫಾರ್ಮ್ ಆಗ್ತದೆ. ಸೊ ಈ ರೀತಿ ಆದಾಗ ಮೆಕ್ಯಾನಿಸಮು ಇದರೊಳಗೆ ಸ್ವಲ್ಪ ದೊಡ್ಡದಾಗ್ತೈತಿ. ದೊಡ್ಡದಾದಾಗ ಫಸ್ಟಿಗೆ ಯಾವುದು ಆಲ್ಫಾ ಹೈಡ್ರೋಜನ್ ಯಾವುದೈತೆ ನೋಡ್ರಿ, ಇಲ್ಲಂತೂ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಇದರೊಳಗಡೆ ಆಲ್ಫಾ ಹೈಡ್ರೋಜನ್ ಇದೆ. ಸೊ ಈ ಹೈಡ್ರೋಜನ್ ರಿಮೂವ್ ಮಾಡಿಕೊಂಡು ದಿಸ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದಿಸ್ ಕಾರ್ಬನ್ ಐಟಮ್, ಆಯಿತಾ. ಸೊ ಅಟ್ಯಾಕ್ ಆದಾಗ ಏನಾಗ್ತೈತಿ, ದೇರ್ ಇಸ್ ಗೋಯಿಂಗ್ ಟು ಫಾರ್ಮೇಷನ್ ಆಫ್, ಇಲ್ಲ ಮೆಕ್ಯಾನಿಸಮ್ ಮಾಡಿ ಜಸ್ಟ್ ಐ ವಿಲ್ ಶೋ ಇಟ್ ಆಫ್. ನಾವು ಜಸ್ಟ್ ಕಾನ್ಸಂಟ್ರೇಷನ್ ಓವರ್ ಹಿಯರ್. ಸೊ ಕಂಪೌಂಡ್ಸ್ ಯಾವುದೈತಿ, ಒಂದೇದ್ದು ಇಟ್ ಈಸ್ ಗಿವನ್ ಆ್ಯಸ್ ಬೆಂಜಾಲ್ಡಿಹೈಡ್, ರೈಟ್. ಇನ್ನೊಂದು ಕಂಪೌಂಡ್ ಇದೆ, ಕೀಟೋನ್ ಇದೆ, CH3. ನಾವು
ಬಿಟ್ವೀನ್ ದೀಸ್ ಟು ಕಂಪೌಂಡ್ಸ್ ಆಲ್ಫಾ ಹೈಡ್ರೋಜನ್ ಎಲ್ಲಿದೆ, ಇಲ್ಲಿದೆ. ಸೊ ಈಗ ನಾನು OH ಮೈನಸ್ಸಿಂದ ಬೇಸಿಂದ ಇದನ್ನೇನಾದರೂ ನಾನು ರಿಮೂವ್ ಮಾಡಿಕೊಂಡ್ರೆ, ಸೊ ನಾವು ವಾಟ್ ಈಸ್ ಗೋಯಿಂಗ್ ಟು ಫಾರ್ಮ್, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ CH2 ಮೈನಸ್. ಸೊ ನಾವು ದಿಸ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್ ಆಟಮ್. ಎಲೆಕ್ಟ್ರಾನ್ ರಿಚ್ ಇರುತ್ತೆ, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್ ಅಟ್ಯಾಕ್ ಮಾಡ್ತೈತಿ. ಸೊ ಆ ರೀತಿ ಅಟ್ಯಾಕ್ ಮಾಡಿದಾಗ ಏನು ಫಾರ್ಮ್ ಆಗ್ತೈತೆ ನೋಡ್ರಿ, ಇಲ್ಲೇ ತೊಗೊಳ್ರಿ. ಇವಾಗ O ಮೈನಸ್ ಫಾರ್ಮ್ ಆಗ್ತದೆ, H ಇರುತ್ತೆ, ಆಮೇಲೆ CH2 ಇದೆ, ಆಮೇಲೆ C ಡಬಲ್ ಬಾಂಡ್ O, ಆಮೇಲೆ ಏನಿದೆ ಒಂದು ಬೆಂಜನ್ ರಿಂಗ್ ಐತಿ. ಹೌದಾ, ಈಸ್ ದಟ್ ಕ್ಲಿಯರ್? ಸೊ ಈ ರೀತಿ ಫಾರ್ಮ್ ಆದಾಗ ಇಲ್ಲಿರುವಂಥ ಆಕ್ಸಿಜನ್ ನೆಗೆಟಿವ್ ಐಟಮು ಇಲ್ಲಿ ಏನು ಪ್ರೋಟಾನ್ ಲಾಸ್ ಆಗಿರುತ್ತೆ, ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡಿದೆ ಯಾವುದು OH ಮೈನಸ್. ಹೌದಾ, ಮಾಡ್ಕೊಂಡಾಗ ಏನಾಗ್ತೈತಿ, ಅಲ್ಲಿಂದ ಒಂದು ಪ್ರೋಟಾನ್ ತೊಗೊಂಡು ಏನು ಫಾರ್ಮ್ ಆಗ್ತೈತಿ, H ಫಾರ್ಮ್ ಆಗ್ತದೆ. ಸೊ ಈ ರೀತಿ H ಫಾರ್ಮ್ ಆದಾಗ ಇಲ್ಲಿದ್ದು OH, ಸೊ ಇಲ್ಲಿರುವಂಥ ಕಾರ್ಬನ್ನಲ್ಲಿರುವಂಥ ಒಂದು ಹೈಡ್ರೋಜನು, ಇದು ನಾನು ಸಿಂಗಲ್ ಮಾಡ್ತೀನಿ ಇವಾಗ. ಸೊ ಹೈಡ್ರೋಜನ್ ಆಗ್ತೈತಿ, ಎರಡೂ ರಿಲೀಸ್ ಆಗಿ ಏನು ಫಾರ್ಮ್ ಆಗ್ತೈತಪ್ಪ ಅಂತಂದರೆ CH ಡಬಲ್ ಬಾಂಡ್ ಆಗುತ್ತೆ ಇಲ್ಲಿ. ಯಾಕಂದರೆ ಈ ಪ್ರೋಟಾನ್ ಇಲ್ಲಿ ಬಿಟ್ಟು ಹೋದಾಗ ಈ OH ಮೈನಸ್ ಎಲಿಮಿನೇಟ್ ಆಗ್ತೈತಿ. CH ಡಬಲ್ ಬಾಂಡ್ CH, C ಡಬಲ್ ಬಾಂಡ್ O, ಸೊ ಬೆಂಜನ್ ರಿಂಗ್. ಹೌದಾ, ಇಲ್ಲಿ ನೋಡ್ರಿ ಸೇಮ್ ಕಂಪೌಂಡ್ ಇದೆ, CH ಡಬಲ್ ಬಾಂಡ್ CH. ಹೌದಾ, C ಡಬಲ್ ಬಾಂಡ್ O, ಬೆಂಜನ್ ರಿಂಗ್. ಆಯಿತಾ, ಇದು ಮೆಕ್ಯಾನಿಸಮ್ ಆಗ್ತದೆ ನಾವು. ಸೊ ಇನ್ನೊಂದು ಲಾಸ್ಟ್ ರಿಯಾಕ್ಷನ್ ಐತಿ, ಯಾವ್ದು ತಿಳ್ಕೊಂಬಿಡ್ರಿ ಇದ್ರೊಳಗಡೆ, ಕ್ಯಾನಿಜರ್ ರಿಯಾಕ್ಷನ್. ಇದು ಒಂಥರ ನೇಮ್ಡ್ ರಿಯಾಕ್ಷನ್. ಇದ್ರೊಳಗೆ ಏನಾಗುತ್ತೆ ನೋಡ್ರಿ, ಆಲ್ಡಿಹೈಡ್ಸ್ ವಿಚ್ ಡು ನಾಟ್ ಹ್ಯಾವ್ ಆನ್ ಆಲ್ಫಾ ಹೈಡ್ರೋಜನ್ ಅಂಡರ್ಗೋ ಸೆಲ್ಫ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಸೊ ಇದುವರೆಗೂ ಆಲ್ಫಾ ಹೈಡ್ರೋಜನ್ ಇದ್ದಿದ್ದು ಏನಾದರೂ ಆಕ್ಸಿಡೇಷನ್ ಆದ್ರೆ ಅವಕ್ಕೆ ಏನಂತ ಕರೆದ್ರು, ಆಲ್ಡೋಲ್ ಕಂಡೆನ್ಸೇಷನ್ ಅಥವಾ ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್ ಅಂತ ಕರೆದ್ರು. ಈಗ ಯಾವ ಆಲ್ಡಿಹೈಡ್ಸ್ ಒಳಗಡೆ ಆಲ್ಫಾ ಹೈಡ್ರೋಜನ್ ಇರೋದಿಲ್ಲ, ಸೊ ಅವಕ್ಕೇನು ಕರೀತಾರೆ, ಸೆಲ್ಫ್ ಆಕ್ಸಿಡೇಷನ್ ಹೋಗ್ತಾವೆ ಅಥವಾ ರಿಡಕ್ಷನ್, ಡಿಸ್ಪ್ರಪೋರ್ಷನ್ ಅಂತ ಕರೀತಾರೆ. ಸೊ ಎದ್ರ ಜೊತೆ ರಿಯಾಕ್ಷನ್ ಮಾಡ್ತಾರಪ್ಪ ಅಂತಂದರೆ, ಆನ್ ರಿಯಾಕ್ಟಿಂಗ್ ವಿತ್ heating with concentrated alkali in the reaction, one molecule of aldehyde is reduced to alcohol while another is oxidized to carboxylic acid salt ಅಂದ್ರೆ ಫಾರ್ಮಾಲ್ಡಿಹೈಡ್. ಸೊ ಇದಕ್ಕೆ ಆಲ್ಫಾ ಹೈಡ್ರೋಜನ್ ಇಲ್ಲ. ಯಾಕಪ್ಪ ಅಂತಂದರೆ ಈ ಕಾರ್ಬನ್ ಆಟಮು ಇನ್ನೊಂದು ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿಲ್ಲ. ಸೊ ಅಟ್ಯಾಚ್ ಆಗಿಲ್ಲ ಅಂತಂದರೆ ಆಲ್ಫಾ ಕಾರ್ಬನ್ ಆಟಮ್ ಇಲ್ಲ ಅಂತಂದರೆ ಆಲ್ಫಾ ಹೈಡ್ರೋಜನ್ ಎಲ್ಲಿಂದ ಬರ್ತದೆ, ಸೊ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲ ಏನು ಆಲ್ಡಿಹೈಡ್ಸ್ ಕಂಟೈನಿಂಗ್, ಸೊ ಆಲ್ಡಿಹೈಡ್ಸ್ ಕಂಟೈನಿಂಗ್, ಸಾರಿ ಏನು ಹೇಳಕತ್ತನಪ್ಪ ಅಂದ್ರೆ, ಯಾವ ಆಲ್ಡಿಹೈಡ್ಸು ಆಲ್ಫಾ ಹೈಡ್ರೋಜನ್ನ ಕಂಟೈನ್ ಮಾಡೋದಿಲ್ಲ. ಸೊ ದೀಸ್ ಆರ್ ದ ಆಲ್ಡಿಹೈಡ್ಸ್ ವಿಚ್ ಡು ನಾಟ್ ಕಂಟೈನ್ ದಿ ಆಲ್ಫಾ ಹೈಡ್ರೋಜನ್ಸ್, ರೈಟ್. ಅವು ವಿತ್ ರಿಟರ್ನಿಂಗ್ ವಿತ್ ಅನದರ್ ಮಾಲಿಕ್ಯೂಲ್ ಆಫ್ ದ ಸೇಮ್ ಆಲ್ಡಿಹೈಡ್, ಸೊ ಇನ್ ದಿ ಕಾನ್ಸಂಟ್ರೇಟೆಡ್ KOH ಅಥವಾ ಆಲ್ಕಲಿ ಅಂತಂದರೆ ಬೇಸು. ಸೊ ರಿಯಾಕ್ಷನ್ ಮಾಡಿದಾಗ ಏನಾಗ್ತದಪ್ಪ ಅಂತಂದರೆ, ಒಂದು ಮಾಲಿಕ್ಯೂಲು ಮೀಥನಾಲನ್ನು ಫಾರ್ಮ್ ಆದರೆ ಇನ್ನೊಂದು ಮಾಲಿಕ್ಯೂಲ್ ಏನು ಫಾರ್ಮ್ ಆಗ್ತೈತಿ, ಪೊಟ್ಯಾಷಿಯಮ್ ಫಾರ್ಮೇಟ್ ಅಥವಾ ಕಾರ್ಬಾಕ್ಸಿಲಿಕ್ ಸಾಲ್ಟ್ ಅಂತಂದರೆ. ಇಲ್ಲಿ ನೋಡ್ರಿ COOH ಐತೆ, H ಬದಲಿ ಏನೈತಿ, ಒಂದು ಪೊಟ್ಯಾಷಿಯಮ್ ಸಾಲ್ಟನ್ನು ಇಟ್ಟಿದ್ದಾರೆ. ಹೌದಾ, ಸೊ ಹೆನ್ಸ್ ಏನಾಗ್ತೈತಪ್ಪ ಅಂದ್ರೆ ಪೊಟ್ಯಾಷಿಯಮ್ ಫಾರ್ಮೇಟನ್ನು ಫಾರ್ಮ್ ಆಗ್ತೈತಿ. ಈಗ ಬೆಂಜಾಲ್ಡಿಹೈಡ್. ಸೊ ಬೆಂಜಾಲ್ಡಿಹೈಡ್ ನೋಡ್ರಿ, ಈ ಕಾರ್ಬನ್ ಐಟಮ್ ಇಲ್ಲಿರೋದು, ಈ ಕಾರ್ಬನ್ ಐಟಮ್ ಅಟ್ಯಾಚ್ ಆಗೈತಿ, ಬಟ್ ಎಲ್ಲಿ ಹೈಡ್ರೋಜನ್ ಐಟಮ್ ಇಲ್ಲ. ಯಾಕಂದರೆ ಈ ಕಾರ್ಬನ್ ಐಟಮ್ ಇರೋದಿಲ್ಲಿ 1 2 3 4 4 ಬಾಂಡ್ ಫಾರ್ಮ್ ಆಗೈತಿ. ಫಾರ್ಮ್ ಆದಾಗ ಆಲ್ಫಾ ಹೈಡ್ರೋಜನ್ ಇರೋದಿಲ್ಲ. ಸೊ ಇವೇನು ಫಾರ್ಮ್ ಆಗ್ತಾವೆ, ಬೆಂಜಲ್ ಆಲ್ಕೋಹಾಲ್ ಮತ್ತು ಸೋಡಿಯಂ ಬೆಂಜೋಯೇಟ್ ಫಾರ್ಮ್ ಆಗ್ತೈತಿ. ಸೊ ಈ ಎಕ್ಸ್ಪ್ಲೇನ್ ಕ್ಯಾನಿಜರ್ ರಿಯಾಕ್ಷನ್ ಅನ್ನೋದೇನು ಮಾಡ್ತಾರೆ, 2 ಮಾರ್ಕ್ಸಿಗೆ ಕೇಳ್ಬೋದು. ಎಷ್ಟು ಮಾರ್ಕ್ಸಿಗೆ, ಫಾರ್ 2 ಮಾರ್ಕ್ಸ್ ಕ್ಯಾನಿಜರ್, ಯಾಕಂದ್ರೆ ನೇಮ್ಡ್ ರಿಯಾಕ್ಷನ್ ಇದೆ. ಸೊ ಏನಿರೋದಿಲ್ಲ, ಇದನ್ನೊಂದು ಎಕ್ಸಾಂಪಲ್ ತೊಗೊಳ್ರಿ, ಇಲ್ಲ ಇದನ್ನರ ಎಕ್ಸಾಂಪಲ್ ತೊಗೊಳ್ರಿ. ಸೊ 2 ಆಲ್ಡಿಹೈಡ್ ತೊಗೋತಾರ, 2 ಆಲ್ಡಿಹೈಡ್ ತೊಗೊಂಡಾಗ ಒಂದು ಆಲ್ಕೋಹಾಲು ಒಂದು ಪೊಟ್ಯಾಷಿಯಮ್ ಸಾಲ್ಟ್ ಬರ್ತೈತಿ ಅಥವಾ ಕಾರ್ಬಾಕ್ಸಿಲಿಕ್ ಸಾಲ್ಟನ್ನು ನಾವು ನೋಡ್ಬೋದು. ಸೊ ಇದ್ರೊಳಗೆ ಸೆಕೆಂಡ್ ರಿಯಾಕ್ಷನ್ ನೋಡ್ರಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. So aromatic aldehydes and ketones undergo electrophilic substitution at the ring in which the carbonyl group act as the deactivating group. So ಏನು ಮಾಡ್ತಾರೆ, ಎಲೆಕ್ಟ್ರೋಫಿಲಿಕ್ ಅಂತಂದರೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರುವಂಥ ಕಂಪೌಂಡ್ಸು ಎಲೆಕ್ಟ್ರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಬೆಂಜಾಲ್ಡಿಹೈಡ್ ವಿತ್ ನೈಟ್ರೇಟಿಂಗ್ ಮಿಕ್ಸ್ಚರ್ ಆಯಿತಾ, NO2 ಗ್ರೂಪನ್ನು ಅಟ್ಯಾಚ್ ಮಾಡ್ತಾರೆ ಹಿಡ್ದು ಮೆಟಾ ಪೊಸಿಷನ್. ತಿಳಿತು, ಸಿಂಪಲ್ ಆಗಿ ಕಂಪ್ಲೀಟ್ ದ ರಿಯಾಕ್ಷನ್ ಅಂತಲೂ ಕೊಡ್ಬೋದು. ಈ ಇಕ್ವೇಷನ್ ಜಸ್ಟ್ ಏನು ಕೊಟ್ಟಿರ್ತಾರೆ, ಬೆಂಜಾಲ್ಡಿಹೈಡ್ HNO3 H2SO4 at 273 to 283 ಕೆಲ್ವಿನ್. ಸೊ ಹೀಟ್ ಮಾಡಿದಾಗ, ಸೊ ವಾಟ್ ಈಸ್ ದ ಕಂಪೌಂಡ್ ಒಬ್ಟೈನ್ಡ್, ಬಿ ಅಂತ ಕೊಟ್ಟಿರ್ತಾರೆ, ಎ ಅಂತ ಕೊಟ್ಟು ಬ್ಲ್ಯಾಂಕ್ ಇಟ್ಟಿರ್ತಾರೆ. ಸೊ ಯಾವ ಕಂಪೌಂಡ್ ಓಪನ್ ಆಗ್ತದೆ ನೋಡ್ರಿ, ಮೆಟಾ ಪೊಸಿಷನ್ಗೆ ಈ NO2 ಗ್ರೂಪ್ ಬಂದು ಅಟ್ಯಾಚ್ ಆಗ್ತದೆ. ನಾವು ದೇರ್ ಆರ್ ಸಮ್ ಆಫ್ ದಿ ಇನ್ ಟೆಕ್ಸ್ಟ್ ಕ್ವಶನ್ಸ್ ಗಿವನ್ ಹಿಯರ್, ಟ್ರೈ ಟು ಸಾಲ್ವ್ ದೆಮ್, ರೈಟ್. ಆ್ಯಂಡ್ ಸೊ ವಿ ಆರ್ ಗೋಯಿಂಗ್ ಟು ಫಿನಿಶ್ ದಿಸ್ ಚಾಪ್ಟರ್ ಟುಡೇ.
ಸೊ ಲಾಸ್ಟ್ ಒನ್ ಈಸ್ ಯೂಸಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಸೊ ಈ ಆಲ್ಡಿಹೈಡ್ಸ್ ಕೀಟೋನ್ಸನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಸೊ ಅವನೇ ತಿಳ್ಕೊಳ್ರಿ, ಇನ್ ದ ಕೆಮಿಕಲ್ ಇಂಡಸ್ಟ್ರೀಸ್, ಸೊ ಎಲ್ಲೆಲ್ಲಿ ಇಂಡಸ್ಟ್ರಿ ಇರ್ತಾವೆ ಫ್ಯಾಕ್ಟ್ರೀಸ್ ಎಲ್ಲ, ಸೊ ಅದರೊಳಗಡೆ ಆಲ್ಡಿಹೈಡ್ಸ್ ಕೀಟೋನ್ಸನ್ನು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಸಾಲ್ವೆಂಟ್ ಅಂದರೆ ಏನು? ಒಂದೊಂದು ಕಂಪೌಂಡ್ಸು ನೀರಲ್ಲಿ ಕರಗ್ತಾ ಇರಲ್ಲ. ಸೊ ಅವಾಗ ಏನು ಮಾಡ್ತಾರೆ? ದೇ ವಿಲ್ ಬಿ ಸೊಲ್ಯೂಬಲ್ ಇನ್ ದೀಸ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ರಿಯೇಜೆಂಟ್ಸ್ ಫಾರ್ ಸಿಂಥಸಿಸ್ ಆಫ್ ಅದರ್ ಪ್ರಾಡಕ್ಟ್ಸ್. ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂತಂದರೆ ಈಗ ಒಂದೊಂದು, ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂತ ಯೂಸ್ ಮಾಡ್ತೀವಿ, ಏನಾದರೂ ಒಂದು. ಸೊ ಅದೇ ರೀತಿ ಏನು ಮಾಡ್ತಾರೆ, ಕಂಪ್ನಿ ಒಳಗಡೆ ಅಥವಾ ಕೆಮಿಕಲ್ ಇಂಡಸ್ಟ್ರಿ ಒಳಗಡೆ ಒಂದು ಕಂಪೌಂಡನ್ನು ಸಿಂಥಸಿಸ್ ಮಾಡಬೇಕಾದ್ರೆ, ಸೊ ಒಂದೊಂದು ಕಂಪೌಂಡ್ಸ್ ಏನಾಗಿರ್ತವೆ ಅಂದರೆ ಈ ಆಲ್ಡಿಹೈಡ್ಸ್ ಕೀಟೋನ್ಸನ್ನು ಸ್ಟಾರ್ಟಿಂಗ್ ಮೆಟೀರಿಯಲಾಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ರೀಸನ್ಸ್ ಫಾರ್ ದಿ ಸಿಂಥಸಿಸ್ ಆಫ್ ಅದರ್ ಪ್ರಾಡಕ್ಟ್ಸ್. ಸೊ ಬೇರೆ ಪ್ರಾಡಕ್ಟನ್ನು ಯೂಸ್ ಮಾಡುವಾಗ ಸೊ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸನ್ನು ಯೂಸ್ ತೊಗೋತಾರೆ ಆ್ಯಸ್ ಅ ವಾಟ್ ರಿಯೇಜೆಂಟ್. ನಾವು ಫಾರ್ಮಾಲ್ಡಿಹೈಡ್ ಈಸ್ ಅ ವೆಲ್ ನೋನ್ ಫಾರ್ಮಾಲಿನ್ 40% ಸೊಲ್ಯೂಷನ್ ಯೂಸ್ ಟು ಪ್ರಿಸರ್ವ್ ಬಯಾಲಜಿಕಲ್ ಸ್ಪೆಸಿಮೆನ್. ಸೊ ಈ ಫಾರ್ಮಾಲ್ಡಿಹೈಡ್ ಕಂಪೌಂಡನ್ನು ಏನು ಮಾಡ್ತಾರೆ? ಸೊ ಬಯಾಲಜಿ ಲ್ಯಾಬ್ ಒಳಗಡೆ ನೋಡಿರ್ಬೋದು, ಆ ಸ್ಪೆಸಿಮೆನನ್ನು ಇಟ್ಟಿರ್ತಾರೆ. ಸೊ ಆ ಸ್ಪೆಸಿಮೆನ್ ಎದ್ರಾಗ ಇಟ್ಟಿರ್ತಾರೆ ಅಂತಂದರೆ 40% ಆಫ್ ಫಾರ್ಮಾಲಿನ್ ಸೊಲ್ಯೂಷನ್ ಅಂತಂದರೆ 40 ml ಆಫ್ ಫಾರ್ಮಾಲ್ಡಿಹೈಡ್ ಇದ್ದರೆ ಇನ್ನು 100 ml ಏನು ಮಾಡಿರ್ತಾರೆ? ಡಿಸ್ಟಿಲ್ ವಾಟರನ್ನು ಯೂಸ್ ಮಾಡಿಕೊಂಡು ಈ ಫಾರ್ಮಾಲಿನ್ ಅನ್ನೋದು ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿ ಅದರೊಳಗಡೆ ಇಟ್ಟಿರ್ತಾರೆ ಟು ಪ್ರಿಸರ್ವ್ ವಾಟ್ ಬಯಾಲಜಿಕಲ್ ಸ್ಪೆಸಿಮೆನ್. ನೆಕ್ಸ್ಟ್, ಟು ಪ್ರಿಪೇರ್ ಬೇಕಲೈಟ್. ಸೊ ಇದೊಂದು ಪಾಲಿಮರ್. ಈ ಸಲ ನಿಮಗೆ ಈ ಚಾಪ್ಟರನ್ನು ತೆಗೆದಿದ್ದಾರೆ. ಪಾಲಿಮರ್ ಅಂತಂದರೆ ಇವೆಲ್ಲ ಬಟ್ಟೆ ಎಲ್ಲ ಯಾವುದು ಇಂಡಸ್ಟ್ರಿ ಒಳಗಡೆ ಯೂಸ್ ಮಾಡ್ತಾರೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗಡೆ, ಅದು ಬೇಕಲೈಟ್ ಅನ್ನೋದು ಪಾಲಿಮರ್. ಯೂರಿಯಾ ಫಾರ್ಮಾಲ್ಡಿಹೈಡ್ ಗ್ಲೂಸ್ ಆ್ಯಂಡ್ ಅದರ್ ಪಾಲಿಮರಿಕ್ ಪ್ರಾಡಕ್ಟ್ಸ್. ಹೌದಾ? ಯೂರಿಯಾ ಫಾರ್ಮಾಲ್ಡಿಹೈಡ್ ಗ್ಲೂಸ್ ಅಂತಂದರೆ ಗಮ್ ಥರ. ಎಸಿಟಾಲ್ಡಿಹೈಡ್ ಈಸ್ ಯೂಸ್ಡ್ ಆರ್ ಪ್ರೈಮಲಿ ಹ್ಯಾಸ್ ಅ ಸ್ಟಾರ್ಟಿಂಗ್ ಮೆಟೀರಿಯಲ್ ಟು ಮ್ಯಾನುಫ್ಯಾಕ್ಚರ್ ಎಸಿಟಿಕ್ ಆ್ಯಸಿಡ್, ಇಥೈಲ್ ಎಸಿಟೇಟ್, ವಿನೈಲ್ ಎಸಿಟೇಟ್, ಪಾಲಿಮರ್ಸ್ ಆ್ಯಂಡ್ ಡ್ರಗ್ಸ್. ಸೊ ಎಸಿಟಾಲ್ಡಿಹೈಡನ್ನು ಸೊ ಇವೆಲ್ಲ ಕಂಪೌಂಡ್ಸ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಬೆನ್ಸಾಲ್ಡಿಹೈಡ್ ಈಸ್ ಯೂಸ್ಡ್ ಇನ್ ಪರ್ಫ್ಯೂಮರಿ, ಯಾಕಂದರೆ ಆ್ಯರೋಮೆಟಿಕ್ ಕಂಪೌಂಡು. ಸೊ ಈ ಪರ್ಫ್ಯೂಮ್ ಮತ್ತು ಸೇಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಲಿಕ್ಕೆ ಏನು ಮಾಡ್ತಾರೆ? ಬೆನ್ಸಾಲ್ಡಿಹೈಡನ್ನು ಯೂಸ್ ಮಾಡ್ತಾರೆ. ಇನ್ ಡೈ ಇಂಡಸ್ಟ್ರೀಸ್, ಡೈ ಅಂತಂದರೆ ಬಟ್ಟೆನ ರೆಡಿ ಮಾಡಿದಾಗ ಕಲರ್ಲೆಸ್ ಇರ್ತವೆ. ಹೌದಾ? ಸೊ ಅದು ಬಟ್ಟೆಗಳಿಗೆ ಕಲರ್ ಕೊಡ್ತಾರೆ, ವೆರೈಟಿ ಆಫ್ ಕಲರ್ಸ್. ಸೊ ಅವಕ್ಕೆ ಎದರಿಂದ ಕೊಡ್ತಾರೆ ಅಂತಂದರೆ ಈ ಡೈ ಮುಖಾಂತರ ಕೊಡ್ತಾರೆ, ಆಯಿತಾ? ಸೊ ದೇರ್ ಆರ್ ವೆರೈಟಿ ಆಫ್ ಡೈಸ್. ಎಸಿಟೋನ್ ಆ್ಯಂಡ್ ಈಥೈಲ್ ಮಿಥೈಲ್ ಕೀಟೋನ್ ಆರ್ ಕಾಮನ್ ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್. ಸೊ ಅದರೊಳಗಡೆ ಅವು ಎಸಿಟೋನನ್ನು ಯೂಸ್ ಮಾಡ್ತಾರೆ. ಈ ಎಸಿಟೋನನ್ನು ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, ಈ ಎಸಿಟೋನ್ ಏನಿದೆ ಬಾಯ್ಲಿಂಗ್ ಪಾಯಿಂಟ್ ಇಟ್ ಈಸ್ ವೆರಿ ಲೆಸ್. ಏನೈತಿ? ಬಾಯ್ಲಿಂಗ್ ಪಾಯಿಂಟ್ ವೆರಿ ಲೆಸ್ ಐತಿ. ಇದನ್ನ ಹಾಕಿ ತೊಳೆದಾಗ ಏನಾಗ್ತೈತಪ್ಪ ಅಂತಂದ್ರೆ ಅಲ್ಲಿರುವಂಥ ಮೆಟೀರಿಯಲ್ಸು ಬೇಗ ವಾಶ್ ಆಗಿ ಹೋಗ್ತೈತಿ, ಬೇಗ ಕೂಡ ಡ್ರೈ ಆಗ್ತದೆ, ಆಯಿತಾ? ಕ್ಲೀನ್ ಡ್ರೈ ಅಪ್ ಆಗ್ತದೆ. ಸೊ ಇವನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್ ಒಳಗಡೆ ವಾಷಿಂಗ್ ಒಳಗಡೆ ಭಾಳ ಯೂಸ್ ಮಾಡ್ತಾರೆ. ಸೊ ಇವನ್ ಐ ಹ್ಯಾವ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಎಸಿಟೋನ್, ಈಥೈಲ್ ಮಿಥೈಲ್ ಕೀಟೋನ್ ಇವು ಗ್ಲಾಸ್ ವೇರ್ಸನ್ನು ಕ್ಲೀನ್ ಮಾಡಲಿಕ್ಕೆ ಬೇಗ ಹೆಲ್ಪ್ ಆಗ್ಬಿಡ್ತದೆ. ಈಥೈಲ್ ಮಿಥೈಲ್ ಕೀಟೋನ್ ಹಾಕಿಬಿಟ್ರೆ ಅಲ್ಲಿ ಯಾವುದಾದ್ರೂ ಡಸ್ಟ್ ಪಾರ್ಟಿಕಲ್ಸ್ ಏನೇ ಇದ್ರೂ ಅದರೊಳಗಡೆ ಸೊಲ್ಯೂಬಲ್ ಆಗ್ತಾವೆ, ಅಂದರೆ ಈ ಸಾಲ್ವೆಂಟ್ ಒಳಗಡೆ ಸೊಲ್ಯೂಬಲ್ ಆಗಿ ಹೊರಗಡೆ ಚೆಲ್ಬಿಡ್ಬೋದು. Many aldehydes and ketones, for example, butyraldehyde, vanillin, acetophenone, camphor, are well known for their odors and flavors. ನೀವು ವೆನಿಲ್ಲಾ ಅಂತ ತಿಳ್ಕೊಬೋದು, ವೆನಿಲ್ಲಾ, ರೈಟ್? ಸೊ ಕ್ಯಾಂಫರ್ ಕೂಡ ಸ್ಮೆಲ್ ಬರ್ತದೆ, ಬಿಕಾಸ್ ದೀಸ್ ಆರ್ ಆಲ್ ಆರೋಮೆಟಿಕ್ ಕಂಪೌಂಡ್ಸ್ ಕಂಟೈನಿಂಗ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನಿಕ್ ಫಂಕ್ಷನಲ್ ಗ್ರೂಪ್. ಹೌದಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಸೊ ಇದಾದ ನಂತರ ಈ ಚಾಪ್ಟರ್ ಮೇಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ದು ಒಂದು ವಿಡಿಯೋನ ಕಳಿಸ್ತೀನಿ, ಅದನ್ನು ಸಹ ನೋಡಿರಿ and try to prepare, right? Thank you one and all.